ಸುರಿಯುವ ಮಳೆಯಲ್ಲೂ ಇದೆಂತ ಕರ್ತವ್ಯ ನಿಷ್ಠೆ. ಪ್ರಾಣದ ಹಂಗನ್ನ ತೊರೆದು ವಿದ್ಯುತ್ ತಂತಿ ಜೋಡಣೆ. ಮೇಲಿಂದ ಧಾರಾಕಾರ ಮಳೆ ಸುರಿಯುತ್ತಿದೆ ಕಣ್ರಿ. ಹಳ್ಳಗಳು ಮೈತುಂಬಿ ಹರಿಯುತ್ತಿವೆ. ಹೀಗಿದ್ರೂ ಲೈನ್ ಮ್ಯಾನ್ಗಳು ನೀರಿಗೆ ಇಳಿದು ಅದೆಂತ ಸಾಹಸ ಮಾಡಿದ್ದಾರೆ ನೋಡಿ. ಸ್ವಲ್ಪ ಯಾಮಾರಿದ್ರು ನೀರಿನ ಫೋರ್ಸ್ಗೆ ಲೈನ್ ಮ್ಯಾನ್ಗಳು ಕೊಚ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ವಿದ್ಯುತ್ ಸಂಪರ್ಕ ಕಡಿತವಾಗದೇ ಇರ್ಲಿ ಅಂತ, ಜನರು ಕತ್ತಲಲ್ಲಿ ಇರದೇ ಇರ್ಲಿ ಅಂತ ತಕ್ಷಣಕ್ಕೆ ನೀರಿಗಿಳಿದು ಸರಿಪಡಿಸಿದ್ದಾರೆ. ಅಂದಾಗಿ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೊಣಂದೂರು ಬಳಿ. ಇಲ್ಲಿನ ಹುಲ್ಲತ್ತಿ ಕ್ಯಾಂಪ್ ಗ್ರಾಮಕ್ಕೆ ಸೇರಿದ ಹಳ್ಳದಲ್ಲಿ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿಗಳು. ಆದ್ರೆ ಮಳೆಯಲ್ಲೂ ಹಿಂದೆ ಮುಂದೆ ಯೋಚನೆ ಮಾಡದೆ ನೀರಿನಲ್ಲಿ ಇಳದೆ ಬಿಟ್ಟಿದ್ರು ನೋಡಿ. ಆದರ್ಶ್ ಮತ್ತು ಅಭಿಷೇಕ್ ವೈರ್ ಜೋಡಿಸಿದ ಪರಿ ನಿಜಕ್ಕೂ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿತ್ತು. ಆದ್ರೆ ಇವರಿಬ್ಬರ ಕರ್ತವ್ಯ ನಿಷ್ಠೆ ನೋಡಿದ ಜನರು ಇದೀಗ ಶಬಾಷ್ ಹೇಳ್ತಾ ಇದ್ದಾರೆ. ಗ್ರಾಮದ 3 ವಿದ್ಯುತ್ ತಂತಿಗಳು ಕಟ್. ಮಳೆಯಲ್ಲೂ ವೈರ್ ಮ್ಯಾನ್ಗಳ ಸಾಹಸಕ್ಕೆ ಜೈ ಜೈ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ವಿದ್ಯುತ್ ತಂತಿಗಳು ಕಟ್ಟಾಗಿ ಹರಿಯುವ ಹಳ್ಳದಲ್ಲಿ ಬಿದ್ದಿದ್ವು. ಅದರಲ್ಲೂ ಮಳೆ ಇದ್ದಾಗ ನೀರಿನಲ್ಲಿ ಇಳಿಯೋಕೆ ಜನ ಭಯ ಪಡ್ತಾರೆ. ಆದ್ರೆ ಪ್ರಾಣದ ಹಂಗನ್ನ ತೊರೆದ ಈ ಲೈನ್ ಮ್ಯಾನ್ಗಳು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ. 3 ವಿದ್ಯುತ್ ತಂತಿಗಳನ್ನ ಯಶಸ್ವಿಯಾಗಿ ಜೋಡಿಸಿದ ಪವರ್ ಮ್ಯಾನ್ಗಳಿಗೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇವರಿಬ್ಬರ ಕರ್ತವ್ಯ ನಿಷ್ಠೆಗೆ ಮೆಸ್ಕಾಂ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.